ಇವತ್ತು ರೈತರು ಏನಾಗೈತೆ ಅಂದ್ರೆ ಈ ವರ್ಷ ಬೆಳೆ 5 ವರ್ಷ ಆಯ್ತು, ಬೆಳೆ ರೈತರಿಗೆ ಮೇಲಿಂದ ಅತಿವೃಷ್ಟಿ ಅನಾವೃಷ್ಟಿ ಬಂದು ಬೆಳೆ ಕಮ್ಮಿ ಐತಿ, ಇಳುವರಿ ಇಲ್ಲ. ಇಳುವರಿಲಿಕ್ಕೆ ರೈತರು ಲಾಸ್ ಆಗ್ಯಾರ. ಅಂತ ಇದ್ರೊಳಗೆ ಸಂದರ್ಭದಲ್ಲಿ ಇವತ್ತು ರಾಷ್ಟ್ರೀಕೃತ ಬ್ಯಾಂಕ್ನವರು ಕೋರ್ಟ್ಲಿಂದ ನೋಟಿಸ್ ಕಳ್ಸಾಕತ್ತಾರೆ ರೈತರಿಗೆ. ಎಲ್ಲ ರೈತರಿಗೆ ಕೋರ್ಟ್ಲಿಂದ ನೋಟಿಸ್ ಕಳ್ಸಾಕತ್ತಾರೆ. ಕೂಡಲೇ ಅದನ್ನೇನು ರಾಜ್ಯ ಸರ್ಕಾರ ಕೇಂದ್ರ ಸರ್ಕಾರ ಕೂಡಿ ರೈತರ ಸಾಲ ಮನ್ನಾ ಮಾಡೋಂಥ ವ್ಯವಸ್ಥೆ ಮಾಡ್ಬೇಕು. 5-6 ವರ್ಷ ತನಕ 10-15 ವರ್ಷ ತನಕ ರೈತರಿಗೆ ಯಾವುದು ಮಾಲ್ ಕೈಗೆ ಹತ್ತಲಾರ್ದಕ್ಕ ಲಾಸ್ ಆಗಿದ್ಕನ ಇವತ್ತು ಹೊಲಕ್ಕೆ ಭೂಮಿಗೆ ಮಾಡೋಕ್ಕಾಗಲಿ ಸಾಲ ಮಾಡ್ಕೊಂಡಿರ್ತಾರೆ. ಸಾಲ ಮಾಡ್ಕೊಂಡ್ರೆ ಸಹಿತವಾಗಿ ಈಗ ಬೆಳೆ ಇಲ್ದನ ಅವ್ರು ಅಂದ್ರೆ ಎಲ್ಲಿಂದ ಕಟ್ಟಬೇಕು? ಅವ್ರು ರೈತರಿಗೆ ಏನಾರ ಒಂದು ವೇಳೆ ಹೆಚ್ಚುವರಿ ಇವತ್ತು ನೋಟಿಸ್ ಕಳಿಸಿ ಹೆಚ್ಚುವರಿ ಆತ್ಮಹತ್ಯೆ ಮಾಡ್ಕೊಳ್ಳೋದಾಗಲಿ ಏನಾರ ಒಂದು ಅನುವಾಪ ಆತಂದ್ರೆ ಸರ್ಕಾರವೇ ಕಾರಣ ಆಗ್ಬೇಕಾಗತ್ತ. ನಾನು ಈಗಾಗಲೇ ಆಲ್ರೆಡಿ ಎಲ್ಲ ಸರ್ಕಾರಕ್ಕೆ ಮನವಿ ಸಲ್ಲಿಸಿದ್ರು ಈ ಸರ್ಕಾರ ಆಯ್ತು ಕೇಂದ್ರ ಸರ್ಕಾರ ಆಯ್ತು ಸಾಲ ಮನ್ನಾ ಮಾಡಿಲ್ಲ. ಕೇಂದ್ರ ಸರ್ಕಾರ ರಾಜ್ಯ ಸರ್ಕಾರ ಎರಡೂ ಸೇರಿ ಈ ರೈತರ ಸಾಲ ಮನ್ನಾ ಮಾಡಿ ರೈತರನ್ನ ಋಣಮುಕ್ತರಾಗಿ ಒಂದು ತಮ್ಮ ಕೆಲಸ ತಾವು ಜೀವನ ಮಾಡೋಕೆ ಅನುಕೂಲತೆ ಆಗಲಿ ಮಾಡೋಂಥ ವ್ಯವಸ್ಥಾನ ಈ ರಾಜ್ಯ ಸರ್ಕಾರ ಕೇಂದ್ರ ಸರ್ಕಾರ ಮಾಡ್ಬೇಕಂತ ಅಂದು ನಾನು ಇವತ್ತು ರೈತ ಸಂಘದ ರಾಜ್ಯ ಉಪಾಧ್ಯಕ್ಷ ಅಂದಪ್ಪ ಕುಳೂರಿ ಈ ಮಾಧ್ಯಮ ಮೂಲಕ ನಾನು ಮನವಿ ಮಾಡ್ಕೊಂಡಿದ್ದೀನಿ. ಧನ್ಯವಾದ. ಅಲ್ರಿ ಬ್ಯಾಂಕ್ನವರು ನೋಟಿಸ್ ಕಳ್ಸಕತ್ತಾರೆ ಮನೆಗೆ. ನಮ್ಗೆ ದುಡ್ಡಿಲ್ಲ ಕಟ್ಟಕ, ಹೊಲದಾಗ ಬೆಳೆಯಿಲ್ಲ, ಎಕ್ರ್ಯಾಕ ಒಂದು ಚೀಲ ಒಂದು ಪಾಕೆಟ್ ಎಕ್ರ್ಯಾಕ ಒಂದು ಪಾಕೆಟ್ ಕಡ್ಲಿಗ್ಯಾವು. 10 ಎಕರೆ ಬಿತ್ತಿದ್ರೆ 10 ಚೀಲ ಇಲ್ಲ. ಎಲ್ಲಿ ಕಟ್ಬೇಕು ನಾವು ರೊಕ್ಕನ? ಬ್ಯಾಂಕ್ನವ್ರು ನೋಟಿಸ್ ಕಳ್ಸಕತ್ತಿದ್ರೆ ನಾವು ರೊಕ್ಕ ಎಲ್ಲಿ ಕಟ್ಬೇಕು ಅವ್ರಿಗೆ? ಒಂದರ ಬೆಳೆ ವಿಮೆ ಇಲ್ಲ, ಒಂದು ಪರಿಹಾರ ಇಲ್ಲ, ಒಂದು ಸಾಲ ಮನ್ನಾ ಇಲ್ಲ. ರೈತರು ಹೆಂಗೆ ಬದುಕ್ಬೇಕು? ಹೀಗಾದ್ರೆ ರೈತರ ಮೇಲೆ ಸ್ವಲ್ಪ ಇಲ್ಲ. ಗೃಹಲಕ್ಷ್ಮಿ ರೊಕ್ಕ ಬರ್ತಾ ಅದು ಬಂದದ್ದು ಅವರ ಮುರ್ಕಂತಾರೆ ಅದನ್ನು. ಹೆಂಗೆ ಮಾಡ್ಬೇಕು? ಮತ್ತು ರೈತರು ಬದುಕೋದು ಹಿಂಗೆ ಮಾಡಿದ್ರ ಒಮ್ಮೆ ಸ್ವಲ್ಪ ಸರ್ಕಾರ ಸ್ವಲ್ಪ ರೈತರ ಕಡೆ ಸ್ವಲ್ಪ ಎಚ್ಚರಿಕೆ ಕೊಡ್ತಾ ಸ್ವಲ್ಪ ಇಲ್ಲ. ಏನು ಮಾಡೋಣ ನಾವು? ತಮ್ಮ ಹೆಸರು ಏನ್ರಿ? ನಮ್ಮ ಹೆಸರು ಹನುಮಂತಪ್ಪ. ರಾಷ್ಟ್ರೀಕೃತ ಬ್ಯಾಂಕುಗಳು ನಮ್ಮ ರೈತರ ಸಾಲವನ್ನು ತೆಗೆದುಕೊಂಡಿರ್ತಾರೆ. ಆ ಸಾಲದಲ್ಲಿ ನಮ್ಮ ರೈತರು ಏನು ಮರುಪಾವತಿಸಿ ಮಾಡೋದು ಈ ವರ್ಷ ಆಗಾಗಿಲ್ಲ. ಹಂಗಾಗಿ ಅವ್ರು ಏನು ಮಾಡಕ್ಕೆ ಕುಂತಾರಪ್ಪ ಅಂದ್ರೆ ಬ್ಯಾಂಕ್ ಮ್ಯಾನೇಜರ್ ರೈತರಿಗೆ ನೋಟಿಸ್ ಕಳಿಸಿ ಅವ್ರನ್ನ ಕೋರ್ಟ್ಗೆ ಕರ್ಸಕ್ಕೆ ಕುಂತಾರೆ. ಇದು ಆಗಬಾರ್ದು. ಯಾಕಪ್ಪ ಅಂದ್ರೆ ಈಗ ಕಳೆದ 3 ವರ್ಷದಿಂದ ನಮ್ಗೆ ಯಾವುದೇ ರೈತರಿಗೆ ಬೆಳೆ ಏನು ಬಂದೇ ಇಲ್ಲ. ಹಂಗಾಗಿ ರೈತರು ಕಟ್ಟೋಕ್ಕಾಗಿಲ್ಲ. ರೈತರು ಏನಪ್ಪ ಅಂದ್ರೆ ಈಗ ರೈತರದ್ದು ಬೆಳೆ ವಿಮೆ, ಬೆಳೆ ಸಾಲ, ಆಮೇಲೆ ಇನ್ನೂ ಮುಂತಾದ ಅಮೌಂಟ್ಗಳು ಬಂದಿದ್ದರೂ ಕೂಡ ಅದನ್ನು ರೈತರು ಬ್ಯಾಂಕಿನ ಅಕೌಂಟ್ನಾಗಿಂದ ಅವರು ಬ್ಯಾಂಕ್ ಮ್ಯಾನೇಜರ್ ಏನು ಮಾಡ್ತಾರಪ್ಪ ಅಂದ್ರೆ ಸಾಲಕ್ಕೆ ಅದನ್ನು ಕಟ್ ಮಾಡಕ್ಕೆ ಕುಂತಾರೆ. ರೈತರಿಗೆ ಇದು ತುಂಬ ತೊಂದರೆ ಆಗಿದೆ. ಹಂಗಾಗಿ ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳ ಮಧ್ಯೆ ಪ್ರವೇಶಿಸಿ ಅವರ ಅವಳಿ ಭಾಳ ಆಗಿತ್ತು. ಅದು ಕಡಿಮೆ ಆಗೋ ಟೈಮ್ದಾಗ ಅಂದ್ರೆ ಇವರು ರಾಷ್ಟ್ರೀಕೃತ ಬ್ಯಾಂಕ್ನಾರ ಈಗೇನು ಕಟವಾಗಿರ್ತಾರೆ ರೈತರು, ಅಂಥ ರೈತರ ಸಾಲಕ್ಕೆ ಇವೇನ ಬೆಳೆ ವಿಮೆ ಬಂದಿದ್ವು, ಬೆಳೆ ಹಾನಿ ವಿಮೆ ಇದ್ವು, ಗೃಹಲಕ್ಷ್ಮಿ, ಅಂಗವಿಕಲರು, ವೃದ್ಧಾಪ್ಯವೇತನ ಇಂಥವೆಲ್ಲ ಮುಟ್ಕೊಳತ್ತಾರೆ. ಇವರಿಗೆ ಕಡಿವಾಣ ಹಾಕ್ಬೇಕು. ಮಾನ್ಯ ಮುಖ್ಯಮಂತ್ರಿಗಳಿಗೆ ಹಾಗೂ ಮಾನ್ಯ ಪ್ರಧಾನಮಂತ್ರಿಗಳಿಗೆ ನಾನು ವಿನಂತಿ ಮಾಡ್ತೇವೆ ಅಂತಂದ್ರೆ ಈಗೇನು ಈ ರೈತರ ಹವಳಿ ಇದು ಬ್ಯಾಂಕ್ನಾಗ ಹವಳಿ ತಗೋಸ್ಬೇಕಂದ್ರೆ ನೀವು ನೇರವಾಗಿ ರೈತರ ಸಾಲ ಸಂಪೂರ್ಣ ಮನ್ನಾ ಮಾಡಬೇಕು. ಮನ್ನಾ ಮಾಡಿದ್ರೆ ಮಾತ್ರ ನಾವು ರೈತರ ಬದುಕಕ್ಕೆ ಸಾಧ್ಯ. ಇಲ್ಲ ಅಂತಂದ್ರೆ ಇವು ತಿರ್ಕೊಳ್ಳೋಕೆ ಆತ್ಮಹತ್ಯೆ ಅಂತೂ ಜಾಸ್ತಿ ಆಗ್ತವೆ. ಈಗಾಗಲೇ ನಮ್ಮ ಜಿಲ್ಲೆಯಲ್ಲಿ ಸಾಕಷ್ಟು ಆಗ್ಯಾವು, ನಮ್ಮ ರಾಜ್ಯದಲ್ಲಿ ಸಾಕಷ್ಟು ಆಗ್ಯಾವು. ಇವನ್ನೆಲ್ಲ ನೋಡಿದ್ರೆ ನೀವು ಅವ್ರು ಸತ್ತಾಗಿ ಪರಿಹಾರ ಕೊಡ್ತೀರಿ, ಆದರೆ ಸತ್ತ ಹೊಳ್ಳಿ ಬರೋಲ್ಲ. ಅದಕ್ಕೆ ದಯವಿಟ್ಟು ನಾನು ವಿನಂತಿ ಮಾಡ್ಬೋದು ಅಂದ್ರೆ ಸಂಪೂರ್ಣ ರೈತರ ಸಾಲ ಒಮ್ಮೆ ಮನ್ನಾ ಮಾಡಿಬಿಡ್ರಿ. ಅಂದಾಗ ಮಾತ್ರ ಇವು ರಾಷ್ಟ್ರೀಕೃತ ಬ್ಯಾಂಕ್ನಾರು ಬರೋಂಗಿಲ್ಲ, ಇವರು ಉಳಿದ ಬ್ಯಾಂಕ್ನಾರು ಸನಿಯಕ್ಕೆ ಬರೋಂಗಿಲ್ಲ. ಹೀಗಾಗಿ ಇದು ರೈತರಿಗೆ ಭಾಳ ಅನ್ಯಾಯ ಆಗೈತಿ. ಈ ಯಾವಾಗ ಇವು ಆತ್ಮಹತ್ಯೆ ಮಾಡ್ಕೊತಾವೆ ಹೇಳಕ್ಕೆ ಬರೋಲ್ಲ. ಅದಕ್ಕೆ ಶೀಘ್ರ ಸಾಲ ಮನ್ನಾ ಮಾಡಿ ಅಂತೇಳಿ ತಮ್ಮ ಕೈ ಮುಗಿದು ವಿನಂತಿ ಮಾಡ್ಕೊತೀನಿ. ನನ್ನ ಹೆಸರು ಬಸವರಾಜ್ ಯುವಕನೂರು, ರತ್ನ ಭಾರತ ರೈತ